ನಿಮ್ಮ ಕೈ ಮುಗಿತೀನಿ. ಹೆಂಗಸ್ರುಗಳು ಶಾಪ ಹೆಂಗಸ್ರಿಗೆ ಒಳ್ಳೇದಲ್ಲ, ಅದು ಮಾತ್ರ ನಾನು ಹೇಳ್ಬಿಡ್ತೀನಿ ಆಯಿತಾ. ಆಮೇಲೆ ಹಂಗಾಯ್ತು ಹಿಂಗಾಯ್ತು ಅಂತ ಬಾಯಿ ಬಡ್ಕೊಂಡ್ರೆ ನಾವು ಬರೋದಿಲ್ಲ ಮುಂದಕ್ಕೆ. ಈಗಲೇ ನಾನು ಒಳ್ಳೆ ರೀತಿಯಿಂದ ಹೇಳ್ತಿರೋದು, ಬೆಣ್ಣೆಲಿ ಕೂದಲು ತೆಗ್ದಂಗೆ ಮಾಡ್ಕೊಳ್ಳಿ ವ್ಯವಹಾರ ಅಂತ. ಯಾರ ಹತ್ರನಾ? ಈಗ ಲೀಸ್ಟ್ ಹೇಳ್ತಾ ಹೋಯ್ತು ಅಂದರೆ ಹನುಮಂತನ ಬಾಲ ಆಯ್ತದೆ. ನಾನು ಹೇಳ್ತಾ ಇರೋದು ನಿಮ್ಗೆ ಒಂದೇ ವಿಚಾರ, ಮುಚ್ಕೊಂಡಿಡ್ರಿ. ಯಾರ್ರಿ ನೀವು? ನಮಸ್ಕಾರ ಎಲ್ಲ ನನಗೂ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕದಾಗಿರೋ ಮಾರ್ನಿಂಗಲ್ಲಿ ನನಗೆ ರಾಮಚಂದ್ರ ಅನ್ನೋರು ಮೆಸೇಜ್ ಮಾಡಿದರೆ, ಸುನಿಲ್ ಆ್ಯಕ್ಚುಲಿ ಭಾಗ್ಯಲಕ್ಷ್ಮಿ ಅಂತಿದ್ದಾರೆ ಮಂಡ್ಯದಲ್ಲಿ, ಸಿಕ್ಕಾಪಟ್ಟೆ ಇವ್ರ ಒಂಥರ ರಾಂಗ್ ರಾಕೆಟ್, ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಸೊ ನೀವು ಕೂಡ ನನಗೆ ಡೀಲ್ ಕಳಿಸ್ತೀರಾ, ಹಾಗೆ ನೀವು ಕೂಡ ನನ್ನ ಜೊತೆ ಸೇರಿ ಯಾರಿಗಾರು ಟ್ರ್ಯಾಪ್ ಮಾಡ್ತೀರಾ? ವಾಟ್ಸಪ್ ಮೆಸೇಜ್ ಮಾಡಿ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ನ ಕಳಿಸಿ. ರೈಟ್ ನಾವು ಇದೀಗ ಕಾಲ್ ಮಾಡ್ತಾ ಇದ್ದೀವಿ ಮಂಡ್ಯದ ಭಾಗ್ಯಲಕ್ಷ್ಮಿಗೆ. ಕಮಾನ್. ಹಲೋ, ಇಲ್ಲಿ ನಾನು ರವಿ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಹೇಳಿ. ಸುಮಾ ಅವ್ರ ಹಸ್ಬೆಂಡು. ಯಾವ ಸುಮ್ಮ ಹೇಳಿ? ನಿಮ್ಗೆ ಯಾವ ಸುಮಾನು ಗೊತ್ತಿಲ್ವಾ? ಇಲ್ಲ. ಓಲಿ ಲತಾ ಗೊತ್ತಾ? ಲತಾ ಗೊತ್ತು. ಹೆಂಗೆ ಗೊತ್ತು ಅವಳು? ಯಾವ ಲತಾ ಅಂತಾನೂ ಗೊತ್ತಿಲ್ಲ. ಓ ಬಿಡಿ, ನಿಮಗೆ ಸುಮಲತಾ ಬಿಟ್ರೆ ಇನ್ಯಾರು ಗೊತ್ತಿಲ್ವ ನಂಗೆ? ಯಾರು ಹೇಳಿ ನೀವು ಫಸ್ಟ್? ಹೇಳಿದ್ನಲ್ಲ ರವಿ ಅಂತ ಅಂದ್ಬಿಟ್ಟು. ಈಗ ನನ್ನ ಹೆಂಡತಿ ಒಬ್ಳಿಗೇನೆ ನೀವು ಮನಸ್ಸಲ್ಲಿ ಇಟ್ಕೊಂಡು ಹಿಂಗೆ ಮಾಡ್ತಿರೋದು, ಅಥವಾ ಎಲ್ರಿಗೂ ನೀವು ಇದೇ ಥರ ಮಾಡ್ತಿರೋದು? ನಾನು ಓಪನಾಗಿ ಹೇಳ್ಬಿಡಿ ಇವ್ರೆ, ಯಾಕಂದರೆ ತಾಳ್ಮೆಗೂ ಮನುಷ್ಯಂಗೆ ಒಂದು ಲಿಮಿಟ್ ಅಂತ ಇರುತ್ತೆ. ಅದು ಕ್ರಾಸ್ ಆಗ್ಬಿಡ್ತು ಅಂತಂದರೆ ಮಾತುಗಳು ಸರಿ ಇರಲ್ಲ. ಇಲ್ಲ ಕೊಡ್ತೀನಿ ಅನ್ಬೇಕು, ಇಲ್ಲ ಕೊಡಲ್ಲ ಅಂತ ಅನ್ಬೇಕು, ಕಡ್ಡಿ ತುಂಡಂಗಿರ್ಬೇಕು ವ್ಯವಹಾರ. ಅದು ಬಿಟ್ಬಿಟ್ಟು ಸುಮ್ಮನೆ ಯಾರು ಹೇಳಿ ಫಸ್ಟ್? ನೀವು ನಿಮ್ಗೆ ಯಾರು ಬೇಕು ಹೇಳಿ ಫಸ್ಟು? ನೀವು ಯಾರು ನಂಬರ್ ಮಾಡಿದ್ದೀರಾ, ಯಾರು ಏನು ಅಂತ ಫಸ್ಟ್ ಅದನ್ನ ಹೇಳಿ. ಅಲ್ಲ ನಿಮ್ಮ ಕೈ ಮುಗಿತೀನಿ ಇವ್ರೆ. ಇಲ್ಲಿ ನಮಗೆ ಗೋಳಾಟಗಳು ನೋಡೋಕ್ಕಾಗಲ್ಲ ಮನೆಯಲ್ಲಿ. ಇಲ್ಲಿ ನಾವು ಮಾತಾಡೋಕ್ಕೆಲ್ಲ ಬಿಡೋಕ್ಕಾಗಲ್ಲ, ಮಕ್ಳು ಇರ್ತವೆ ಮನೆಯಲ್ಲಿ. ಸುಮ್ಮನೆ ಇಲ್ಲಿ ಒಂದ್ ನಿಮಿಷ ನಿಮ್ಗೆ ಯಾರು ಬೇಕು, ನೀವು ಯಾರ ನಂಬರ್ ಫೋನ್ ಮಾಡಿದೀರಾ ಅಂತ ತಿಳ್ಕೊಳ್ಳಿ. ಅಲ್ಲ ನೀವು ಯಾರಿಗೋ ಫೋನ್ ಮಾಡ್ಬಿಟ್ಟು ಹಂಗೆ ಹಿಂಗೆ ಮನೇಲಿ ಮಾತಾಡೋಕ್ಕಾಗಲ್ಲ, ನಾನೇನ್ ಮಾಡ್ಲಿ? ಯಾರು ನೀವು? ಯಾರು ಹೇಳಿ? ನಂಗೆ ಯಾವ ಸುಮನೂ ಗೊತ್ತಿಲ್ಲ, ಯಾವ ಲತಾನೂ ಗೊತ್ತಿಲ್ಲ. ಇವಾಗ ಹಿಂಗೆ ಈ ಥರ ಪ್ಲೇಟ್ ಚೇಂಜ್ ಮಾಡಿದ್ದ? ಅವಾಗಲೇ ಮತ್ತೆ ಲತಾ ಗೊತ್ತು ಅಂತ ಯಾಕೆ ಹೇಳಿದ್ರಿ ನೀವು? ಫಸ್ಟ್ ನೀವು ಯಾರು ಹೇಳಿ? ನಿಮ್ಗೆ ಯಾರು ಬೇಕು? ನೀವು ಯಾರ ನಂಬರ್ ಫೋನ್ ಮಾಡಿದ್ರ? ನನಗೆ ಇವೆಲ್ಲ ನೋಡಿ ನಮ್ತವ ಇವೆಲ್ಲ ಬೇಡ ಐತೆ. ಹಲೋ, ಏನಕ್ಕೆ ಫೋನ್ ಕಟ್ ಮಾಡಿದ್ರಿ ನೀವು? ಯಾರ್ರಿ ನೀವ್ ಹೇಳ್ರಿ ಫಸ್ಟ್. ಸುಮ್ನೆ ಯಾರ ಜೊತೆ ಮಾತಾಡ್ಕೊಂಡ್ ಕುತ್ಕೊಳಕ್ ನಂಗೂ ಟೈಮ್ ಇಲ್ಲ. ನನಗೂ ಅಷ್ಟೇನೆ, ನಿಮ್ಮೊಬ್ರಿಗೆಲ್ಲ ಟೈಮ್ ಅಂತ ನಮಗೂ ಟೈಮೇ ಇರೋದು ಆಯ್ತಾ. ಭಗವಂತ ಎಲ್ರಿಗೂ ಸರಿಯಾಗಿ ಕೊಟ್ಟರು ಟೈಮ್ ಒಂದೇನೆ, ನಮಗೂ ಟೈಮ್ ಇಲ್ಲ. ಸುಮ್ಮನೆ ಹಲೋ ನೋಡಿ, ನೀವು ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ದೀರಾ. ಮಾಡಿ ನಿಮ್ಗೆ ಒಳ್ಳೇದು. ಒಂದ್ ನಿಮಿಷ ನಿಮ್ಗೆ ಯಾರ್ ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಮುಂದಕ್ಕೆ ಮಾತಾಡೋದಲ್ಲ. ನಿಮ್ಗೆ ಫಸ್ಟ್ ಯಾರ್ ಬೇಕು ಅಂತ ಹೇಳಿ. ನೀವ್ ಯಾರ್ ನಂಬರ್ ಫೋನ್ ಮಾಡಿದೀರಾ? ನಿಮ್ಗೆ ಯಾರ್ ಬೇಕು ಇರ್ಲಿ, ನಾನ್ ಕೇಳ್ತಿರೋದು ಅಷ್ಟು. ಫಸ್ಟ್ ಅದನ್ನ ಹೇಳಿ, ಆಮೇಲೆ ಮುಂದಕ್ಕೆ ಮಾತಾಡಿ, ನಾನು ಮಾತಾಡ್ತೀನಿ. ನೀವೆಲ್ಲಿ ಮಾತಾಡ್ತಾ ಇದ್ದೀರಾ? ಇಲ್ಲಿ ನ್ಯಾತಾಡ್ತಾ ಇದ್ರಿ, ಇಲ್ಲಿ ಫೋನ್ ಕಟ್ ಮಾಡ್ಕೊಂಡು ಇಲ್ಲಿ ನನಗೆ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದೀರಾ. ಮಾಡಿ ಇರ್ಲಿ, ನಿಮ್ಮ ಕೈ ಮುಗಿತೀನಿ. ಹೆಂಗಸ್ರುಗಳು ಶಾಪ ಹೆಂಗಸ್ರಿಗೆ ಒಳ್ಳೇದಲ್ಲ, ಅದು ಮಾತ್ರ ನಾನು ಹೇಳ್ಬಿಡ್ತೀನಿ ಆಯಿತಾ. ಆಮೇಲೆ ಹಂಗಾಯ್ತು ಹಿಂಗಾಯ್ತು ಅಂತ ಬಾಯಿ ಬಡ್ಕೊಂಡ್ರೆ ನಾವು ಬರೋದಿಲ್ಲ ಮುಂದಕ್ಕೆ. ಈಗಲೇ ನಾನು ಒಳ್ಳೆ ರೀತಿಯಿಂದ ಹೇಳ್ತಿರೋದು, ಬೆಣ್ಣೆಲಿ ಕೂದಲು ತೆಗ್ದಂಗೆ ಮಾಡ್ಕೊಳ್ಳಿ ವ್ಯವಹಾರ ಅಂತ. ಯಾರ ಹತ್ರನಾ? ಈಗ ಲೀಸ್ಟ್ ಹೇಳ್ತಾ ಹೋಯ್ತು ಅಂದರೆ ಹನುಮಂತನ ಬಾಲ ಆಯ್ತದೆ. ನಾನು ಹೇಳ್ತಾ ಇರೋದು ನಿಮ್ಗೆ ಒಂದೇ ವಿಚಾರ, ಮುಚ್ಕೊಂಡಿಡ್ರಿ. ಯಾರ್ರಿ ನೀವು? ನೋಡ ಮತ್ತೆ ರಿಸೀವ್ ಮಾಡ್ತಾರೋ ಎಲ್ಲ ಗೊತ್ತಿಲ್ಲ. ಈಗ ಹಲೋ ನೋಡಿ, ನನ್ನ ಮಾತು ಇವಾಗ ಖಾರ ಅಂತ ಅನ್ಸ್ಬೋದು ನಿಮ್ಗೆ, ನೀವು ಅನುಭವಿಸ್ತಿರೋದು. ಕಾರನೂ ಇಲ್ಲ, ಸೀನು ಇಲ್ಲ. ಫಸ್ಟ್ ನಿಮ್ಗೆ ಯಾರು ಬೇಕು ಅಷ್ಟೇ ಹೇಳಿ. ಫಸ್ಟ್ ನಿಮ್ಗೆ ಯಾರ ನಂಬರ್ ಬೇಕು, ಯಾರು ಹೆಸರು ಹೇಳಿ. ನನ್ನ ಹೆಸರು ನೀವು ಯಾರು ಕಾಲ್ ಮಾಡಿದೀರಾ ಅಂತ ನಾನು ಗೊತ್ತಾ? ಅಯ್ಯೋ, ಗೊತ್ತಿಲ್ದಂಗೆ ಅಷ್ಟೊತ್ತಿಂದ ಪುರಾಣ ಓದ್ತಿದ್ದೇನೆ ಇಲ್ಲಿ. ನೀವು ಒಳ್ಳೆ ತಲೆ ಕೆಟ್ಟವ್ರಂಗೆ ಮಾತಾಡ್ತಿರಲ್ಲ ಇಲ್ಲಿ. ನೀವು ಕಣ್ರಿ ತಲೆ ಕೆಟ್ಟಿರೋರು. ನಿಮ್ಗೆ ಯಾರು ಬೇಕು ಹೇಳ್ರಿ ಫಸ್ಟ್. ಯಾರ ನಂಬರ್ ಕಾಲ್ ಮಾಡಿದೀರಾ ಅಂತ ಗೊತ್ತೇನ್ರಿ ನಿಮ್ಗೆ? ನಿಮ್ಗೆ ಯಾರ್ರಿ ಬೇಕು ಫಸ್ಟ್ ಹೇಳ್ರಿ. ಏನು ದೊಡ್ಡ ನೀವು ಒಳ್ಳೆ ಮಂಡ್ಯ DC ಮಾತಾಡ್ದಂಗೆ ಮಾತಾಡ್ತಾ ಇದೀರಲ್ಲ ನೀವು. ಯಾರಿಗೆ ಹೌದು ರೀ, ನಾನ್ ಮಂಡ್ಯ DC ನೇ ಕಣ್ರಿ. ಏನ್ರಿ ಈಗ? ಯಾವಾಗಿಂದ?
ಯಾವಾಗಿಂದನೋ ನಿಮ್ಗೆ ಯಾರು ಬೇಕು ಅದೇ ಹೇಳ್ರಿ ಫಸ್ಟ್. ಹಿಂಗೆ ಯಾರ್ಯಾರೋ ಉಳಪಳಾಗಿ ಎದುರಿಸ್ಬೋದು, ನಮ್ಮ ಹತ್ರ ಇವೆಲ್ಲ ಆಟಗಳು ನಡೆಯೋದಿಲ್ಲ ಇವರೇ, ಆಯಿತಾ? ನೀವು ಡಿ ಸಿನಾರು ಆಗಿರಿ ಅಥವಾ ನೀವು CM ಆರು ಆಗಿರಿ. ಸದ್ಯಕ್ಕೆ ಎಷ್ಟೇ ಸಲ ಮತ್ತೆ ಮಾಡಿದ್ರು ಕಾಲು ಕಟ್ ಮಾಡ್ತಾಯಿದ್ರೆ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ ಬನ್ನಿ. ಹಲೋ, ರಾಮಚಂದ್ರ ಅವರ ಮಾತಾಡೋದು? ಸರ್ ಹೌದು. RJ ಸುನಿಲ್ ಅಂದ್ಬಿಟ್ಟು ಹಾ, ನೀವು ನಂಬರ್ ಕಳಿಸಿದ್ರಲ್ಲ ಭಾಗ್ಯಲಕ್ಷ್ಮಿ ಅವರು, ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ. ಹಾ ಸರ್. The person you are speaking with has put your call on hold. Please stay on the line. ಹಲೋ, ಹೇಳಿ. ಏನ್ ಅಷ್ಟೊಂದು ಬಿಜಿ ಬತ್ತಿತ್ತು ಅವಾಗ್ಲೇ? ಏನಿಲ್ಲ, ಬಿಜಿ ಬತ್ತಾಯ್ತು. ಎಂತದ್ದು ಎಂಥದಿಲ್ವಾ ಭಾಗ್ಯಲಕ್ಷ್ಮಿ ಅವರೇ? ನಾನೇ ಮಾತಾಡಿದೆ ನಿಮಗೆ. ನನ್ನ ಹೆಂಡತಿ 3 ತಿಂಗಳಿಂದ ಭಾಗ್ಯಲಕ್ಷ್ಮಿ ದುಡ್ಡು ಬಂದಿಲ್ಲ, ಭಾಗ್ಯಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ಕೇಳ್ತಾವಳೆ. ದುಡ್ಡು ಕೇಳಕ್ಕೆ ಫೋನ್ ಮಾಡಿದ್ರೆ ನೀವು ಒಳ್ಳೆ ರೇಗ್ಬಿಟ್ಟು ಮಂಡ್ಯ DC ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಇಟ್ರಿ. ಇವ್ರ ಹತ್ರ ನೋಡಿದ್ರೆ ಹಿಂಗೆ ಉಲ್ಟಾ ಹೇಳ್ತಿದ್ರಿ. ನಾನು ಯಾರ ಜೊತೆನೂ ಹೇಳಿಲ್ಲ, ನಾನು ಏನೂ ಮಾತಾಡಿಲ್ಲ. ಹಂಗಾದ್ರೆ ಏನು ಯಾವಾಗಲೇ ನಿಮ್ಮ ಫೋನ್ ದೆವ್ವ ಎತ್ಕೊಂಡಿತ್ತಾ? ಇರ್ಬೋದೇನೋ ಮೋಸ್ಟ್ಲಿ. ಯಾಕೆ ಭಾಗ್ಯಲಕ್ಷ್ಮಿ ದುಡ್ಡು ಬತ್ತಾ ಇಲ್ವಾ? ಇಲ್ಲ ಸರ್, 3-4 ತಿಂಗಳಾಯ್ತು ಭಾಗ್ಯಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ಅಂತ. ನಾನೆಲ್ಲ ತುಂಬ ಜನ ಹೆಂಗಸ್ರು TV ಪೇಪರಲ್ಲೆಲ್ಲ ಬಡ್ಕತ್ತವ್ರೆ. ಇಲ್ಲಿ ಇವ್ರಿಗೆ ಫೋನ್ ಮಾಡಿದ್ರೆ ಇವರು ನಾನು ಮಂಡ್ಯ DC ಅದು ಇದು ಅಂತ ಅಂದ್ಬಿಟ್ಟು ಡೈಲಾಗ್ ಹೊಡೆದ್ಬಿಟ್ಟು ಕಟ್ ಮಾಡ್ತಾರೆ ಫೋನು. ಹೌದ್ರಾ? ಯಾರವ್ರು ಮಾತಾಡ್ತಾ ಇರೋದ್ರಲ್ಲಿ ಒಂದ್ ಸ್ವಲ್ಪ? ನಾನೇನೆ ಸುಮ್ಮನ್ ಗಂಡ. ಯಾವ ಸುಮ್ಮನು ಗೊತ್ತಿಲ್ವಲ್ಲ ನನ್ಗೆ. ದುಡ್ಡು ಕೇಳಿದ್ರೆ ಹಿಂಗ ನೀವು? ಯಾವ್ ದುಡ್ಡ್ರಿ? ನಾನು ಯಾರ ಹತ್ರನು ಸಾಲ ಮಾಡಿಲ್ಲ, ನಾನು ಯಾರ ಹತ್ರನು ಇಸ್ಕೊಂಡಿಲ್ಲ. ಮತ್ತೆ ಸುಮ್ನೆ ಇವ್ರಿಗೆ ಹೇಳಕ್ಕೆ ಇಲ್ಲಿ ಭಾಗ್ಯಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ಅಂತ. ನೀವ್ ಯಾರು ಹೇಳಿ ಫಸ್ಟ್ ಆಫ್ ಆಲ್ ಆಗಿ? ನಾನಾ? ನಾನು ಅವನು. ಅದೇ ಯಾವನು? ಅವನು ಸಿಂಗ್ಯುಲರು. ಆಯ್ತು, ಮನ್ಸು ನೀವೇ ತಾನೇ ಹೇಳಿದ್ದು ಅವನು ಅಂತ ಅಂದ್ಮೇಲೆ ನಾವು ಅವನು ಯಾವನು ಅಂತಾನೆ ಕೇಳ್ಬೇಕಾಗ. ಸಿಂಗ್ಯುಲರ್ ಅಲ್ಲ, ನೀವ್ ತಾನೇ ಅಂದಿದ್ದು ನಾನು ಅವನು ಅಂತ. ಅಂದ್ರೆ ನನಗ್ ನಾನು ಅನ್ಕೋಬಹುದು, ನೀವ್ ಹೆಂಗ್ ಅಂತೀರಾ ನನಗೆ ಅವನು ಇವನು ಅಂತ? ಯಾವನು ಅಂತ ಹೌದು ಹೇಳ್ದೆ. ಏನೀಗ ಯಾರು ಹೇಳಿ ಫಸ್ಟ್? ನಂಗೆ ಯಾಕೆ ಇಷ್ಟೊಂದು ತಲೆ ತಿಂತಾ ಇದ್ದೀರಾ? ತಲೆ ತಿಂತಾ ಇಲ್ಲ. ಆಕ್ಚುಲಿ ಭಾಗ್ಯಲಕ್ಷ್ಮಿ ಅವರೇ, ನಿಮ್ಗೆ ಕಾಗೆ ಹಾರಿಸ್ತಾರೆ. ನನ್ನ ಹೆಸರು RJ ಸುನಿಲ್ ಅಂತ. RJ ಸುನಿಲ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ನಿಮ್ಗೆ ಯಾರೇ ನನ್ನ ನಂಬರ್ ಕೊಟ್ಟವ್ರು ಫಸ್ಟ್ ಹೇಳ್ರಿ. ಯಾರು? ನಾನೇ ಕೊಟ್ಟಿದ್ದು. ಅದೇ ಯಾಕೆ ಕೊಟ್ರಿ ಹೇಳಿ ಫಸ್ಟ್ ಆಫ್ ಆಲ್ ಆಗಿ. ಈಗ ಏನಾಯ್ತು ಅಂತ? ಇಲ್ಲ, ನಾನು ಇನ್ನ ಕೆಟ್ಟದಾಗ ಬೈದ್ಬಿಟ್ಟಿದ್ರೆ ಅವ್ರು ಬೈಸ್ಕೋಬೇಕಿತ್ತ ಸುಮ್ನೆ ನನ್ ಕೈಲಿ. ಓಕೆ, ಸಾರಿ. ನನ್ಗೆ ಒಟ್ಟಿನಲ್ಲಿ ಇವತ್ತು ಎಂತ ಭಾಗ್ಯ ಅಂದ್ರೆ ಮಂಡ್ಯ DC ಜೊತೆ ಮಾತಾಡಿದ ಭಾಗ್ಯ ನಂಗೆ ಸಿಕ್ತು. ಮಂಡ್ಯ DC ಭಾಗ್ಯಲಕ್ಷ್ಮಿ ಜೊತೆ ಮಾತಾಡಿದ್ದೀರಿ ಅಂದಿರ? ಕಿರಣ್ ಬೇಡಿತಾರ? ತುಂಬಾ ನೀವು ಲತಾ ಗೊತ್ತು ಅಂದ್ಬಿಟ್ಟು ಗೊತ್ತಿಲ್ಲ ಅಂದ್ರಲ್ಲ, ಅದಕ್ಕೆ ಸುಮಲತಾ ಅವ್ರು ಯಾರೋ ಗೊತ್ತಿರ್ತಾರಲ್ವ ಮಂಡ್ಯದವ್ರು ಎಲ್ಲರಿಗೂ ಅಂತ, ಅದಕ್ಕೆ ಅಂದೆ ಹಂಗೆ. ಒಂದ್ ನಿಮಿಷ, ಲತಾನವ್ರು ಗೊತ್ತು. ನಾಳೆ ನಮ್ ಕಡೆಯವ್ರದ್ದೊಂದು ಫಂಕ್ಷನ್ ಇದೆ, ಅವರೇ ಫಂಕ್ಷನ್ ಮಾಡ್ತಿರೋದು. ಅರ್ಥ ಆಯ್ತಾ? ನಾನು ಇದ್ರಲ್ಲಿ ಮೋಸ್ಟ್ಲಿ ಲತಾ ಅಂತಂದ್ರೆ ನಮ್ ಚಿಕ್ಕಮ್ಮನೆ, ಬೇರೆ ಯಾರು ಅಲ್ಲ. ಹಂಗಾಗಿ ಅವರು ಅನ್ಕೊಂಡೆ. ನೀವ್ ಹಿಂಗೆಲ್ಲ ಸುಮಾ ನಾ ಏನ್ ದುಡ್ಡು ಕೊಡ್ಬೇಕು ಆತರ ಎಲ್ಲ ಹೇಳಿದ್ರೆ ನಾನೇನ್ ಎದ್ರುಕೊಂಡ್ಬಿಡಲ್ಲ. ಮಂಡ್ಯದವ್ರು ಎದ್ರುಕೊಳ್ಳಲ್ಲ ಬಿಡಿ ಯಾವ್ದಕ್ಕೂ. ನನ್ ಕೈಗೆ ಸಿಕ್ಕಿದ್ರೆ ಮಾತ್ರ ಏನ್ ಹೊಡಿತೀನೋ ಗೊತ್ತಿಲ್ಲ. ನನ್ಗಂತೆ ಫಸ್ಟ್ ಆಮೇಲೆ ನನಗೂ ಹೋಯ್ತಾ ಹಂಗಾರೆ ಪೂಜೆ ಮೇಲೆ? ನಿಮ್ಗೆ ಯಾಕ್ರಿ ಮಾಡೋ ನಾನು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ವೆಲ್, ಸೂಪರ್ ಆಗಿರೋ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ ಬಂದಿರೋ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ RJ Sunil Prank Calls.